ನೋಡಿ ಗೈಸ್, ಬಂದಿದ ತಕ್ಷಣ ತರಲೆ ಕೆಲಸ ಮಾಡ್ತಾ ಇದ್ದೀನಿ. ಬಾಲರಾಜ್ಗೆ ಒಂದು ಹೆಸರು ಇಟ್ಟಿದೀವಿ, ಯಾವ್ದು? ಅದು ಟಕ್ಕ ಅಂತ ಹೇಳ್ಬಿಟ್ಟು. ನಾನು ಓದಿದ ಸ್ಕೂಲು ಗೈಸ್, ಇದು 9th 8th 9th 10th ಅವನಕಿನ್ನ ತರ ನಾವಿದ್ರೆ ಆದ್ರೆ ಅವನ್ ಗೊತ್ತಿರ್ಲಿಲ್ಲ ಅಷ್ಟೇ. ನೋಡಿ ಗೈಸ್, ನಾವು ಅಲ್ಲಿ ಊಟ ಹಾಕ್ಸ್ಕೊಂಡ್ಬಂದು ಇಲ್ಲೇ ಊಟ ಮಾಡ್ತಾ ಇದ್ರಿ ಗೈಸ್. ಇಲ್ಲೊಂದು ಮರ ಇತ್ತು ಇಲ್ಲಿ. ಸೊ ನಿಮ್ ಲೈಫಲ್ಲಿ ನೋಡಿರಲ್ಲ ಈ ತರದ್ದು, ಯಾಕಂದ್ರೆ ನಮ್ದು ನಿಮ್ ಲೈಫಲ್ಲಿ ನೋಡಿರಲ್ಲ. ಇವತ್ತು ನೋಡಿ ಗೈಸ್, ನೀವು ಗೊತ್ತಾಗುತ್ತೆ. ಎಂಜಾಯ್ ಮಾಡಿ, ಸಕ್ಕದಾಗಿ ಎಂಜಾಯ್ ಮಾಡಿ. ಇನ್ನೊಂದು ಸ್ಪೆಷಲ್ ಏನಂದ್ರೆ ಇದೇ ಜಾಗದಲ್ಲಿ ಕುಸ್ತಿ ಆಡ್ತಾ ಇದೆ ಗೈಸ್. ಹೇ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತಾ ಇದ್ದೀನಿ ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ. ಗೈಸ್, ಇವತ್ತು ಎಲ್ಲಿ ಬಂದಿದ್ದೀನಿ ನೋಡಿ, ಇವತ್ತು ಯಾವುದೋ ಒಂದು ಹೊಸ ಜಾಗಕ್ಕೆ ಬಂದಿದ್ದೀನಿ. ಅಲ್ಲ, ನಿಮ್ಗೆ ಹೊಸದು, ನನಗೂ ಹಳೇದು. ಸೊ ಹಳೇ ಜಾಗಕ್ಕೆ ಬಂದಿದ್ದೀನಿ ಗೈಸ್. ಇವತ್ತು ಏನು ಹೊಸ ಜಾಗಕ್ಕೆ ಬಂದಿದ್ದೇನೆ ಅನ್ಕೊಂಡಿದ್ದೀರಾ ನೀವು? ನಾನು ಓದಿದ ಸ್ಕೂಲು ಗೈಸ್, ಇದು 9th 8th 9th 10th. ಬನ್ನಿ ಒಳಗಡೆ ಹೋಗೋಣ. ಜೀವನ ಹೋಗ್ಬೋದು ಒಳಗಡೆ. ನೋಡಿ ಗೈಸ್, ಬಂದಿದ ತಕ್ಷಣ ತರಲೆ ಕೆಲಸ ಮಾಡ್ತಾ ಇದ್ದೀನಿ. ನೋಡಿ, ನಾನು ಓದಿದ ಸ್ಕೂಲ್ ಇದು 8th 9th 10th. ನೋಡಿ ಗೈಸ್, ಇಲ್ಲೆಲ್ಲ ನಮ್ಮ ಟೀಚರ್ಸ್ ಗಾಡಿಗಳೆಲ್ಲ ನಿಲ್ಸೋದು ಗೈಸ್ ಇಲ್ಲೆಲ್ಲ. ನಿಮ್ಗೆ ಹೊಸದು, ನನಗೂ ಹಳೇದು. ಸೊ ಹಳೇ ಜಾಗಕ್ಕೆ ಬಂದಿದ್ದೀನಿ ಇವತ್ತು. ನಮ್ಮ ಜೊತೆ ಒಳ್ಳೆ ಸ್ನೇಹಿತರಿದ್ದಾರೆ, ಜೀವನ್ ಕ್ಲಾಸ್ಮೇಟು. ನೋಡಿ ಗೈಸ್, ನನಗಿನ್ನ ಹೈಟ್ ಆಗ್ಬಿಟ್ಟಿದ್ದೇನೆ ಗೈಸ್. ನೋಡಿ ಗೈಸ್, ನೋಡಿ ಇದು ನಮ್ಮ ಕ್ಲಾಸ್ ರೂಮು. ಯಾವ ಜೀವನ್ ಇದು? ಬಿ ಸೆಕ್ಷನ್ ಅಂತೇಳಿ ಅವಾಗ ಇತ್ತಲ್ಲ. ಅಲ್ಲ, ಕ್ಲಾಸ್ ಯಾವುದು? ಫಸ್ಟ್ ಬಂದಾಗ ನಾವು ಸ್ಕೂಲ್ ಬಂದಾಗ ಯಾವ ಕ್ಲಾಸು? 8th. ನೋಡಿ ಗೈಸ್, 8th ರೂಮ್ ಇದು. 8ನೇ ಕ್ಲಾಸಲ್ಲಿ ನಾವು ಇಲ್ಲಿ ಇರ್ತಾ ಇದ್ರಿ, ಈ ಕ್ಲಾಸಲ್ಲಿ ಕುತ್ಕೊತಾ ಇದ್ವಿ. ಇದು ಬಂದು ಸ್ಟಾಫು ಗೈಸ್, ಇದು ಬಂದು ಸ್ಟಾಫು ಗೈಸ್. ಇದು ಬಂದು 9ನೇ ಕ್ಲಾಸ್ ಅವರು. ಅವಾಗ ಡಿವೈಡ್ ಇದ್ದಿದ್ದು. ಏನ್ ಜೀವನ್? ಡಿವೈಡ್ ಇತ್ತು. ಇವಾಗ ಇದು ಬಂದು ಊಟ ಮಾಡೋದು ಗೈಸ್ ಇದೆಲ್ಲ. ಗೈಸ್, ನಮ್ಮ SLC ಬ್ಯಾಚ್ ಅವರು 3 ಸೇರಿದ್ದೀವಿ. ಬಟ್ ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ, ಸುಮ್ಮನೆ ಬಂದು ಯಾವುದೋ ಅನ್ಎಕ್ಸ್ಪೆಕ್ಟೆಡ್ಲಿ ಬಂದು ವ್ಲಾಗ್ ಮಾಡ್ತಾ ಇದ್ದೀನಿ ಗೈಸ್. ನಮ್ಮ ಜೊತೆ ಇಬ್ರು ಇದ್ದಾರೆ, ಜೀವನ್ ಅಂತ. ಅವರು ಯೂಟ್ಯೂಬ್ ಚಾನಲ್ ಅಂತ ಓಪನ್ ಮಾಡಿದ್ದಾರೆ. 27 ಹೌದು 27 ಅಂತ. ಎಲ್ಲರೂ 27 ಸಂದೀಪ್ ಅಂತ. ಎಲ್ಲರೂ ಸಪೋರ್ಟ್ ಮಾಡಿ, ಮತ್ತೆ ಹಿಂಗೆ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡ್ದ ಮಾಡೋಣ. ನಮ್ಮ ಹೆಸರು ಬಾಲರಾಜ್ ಅಂದ್ಬಿಟ್ಟು ಗೈಸ್. ಇವನು ಅವಾಗ ಸ್ಟೂಡೆಂಟ್ ಗೈಸ್ ಇವನು, ಯಾಕಂದ್ರೆ ಇವನೇ ಚೆನ್ನಾಗಿ ಓದ್ತಾ ಇದ್ದಿದ್ದು. ಏನ್ ಬಲ ಏನ್ ಎಲ್ರು ಓದ್ತಾ ಇದ್ರು. ಎಲ್ಲಾರು ನಿನ್ ಡೀಸೆಂಟ್ ತಾನೆ ಅವಾಗ. ಹಂಗೆ ಹೇಳ್ತಾರೆ ಎಲ್ಲರಿಗಿನ ತರ್ಲೆ ಇವನೇ ಗೈಸ್ ಅವಾಗ. ಅವನಕಿನ್ನ ತರ ನಾವಿದ್ರೆ ಆದ್ರೆ ಅವನ್ ಗೊತ್ತಿರ್ಲಿಲ್ಲ ಅಷ್ಟೇ. ನೋಡಿ ಇವಾಗ ಹೆಂಗಾಗಿದೆ ನೋಡಿ. ಏನು ಎಲ್ಲಾ ಟೀಚರ್ ಹತ್ರನು ಇವನೇ ಇರ್ತಾ ಇದ್ದಿದ್ದು. ಏನೋ ಫಸ್ಟ್ ಕ್ಲಾಸ್, ಅದು ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಇದಾನಲ್ಲ, ಆ ಟೈಪ್ ಇವನು ಗೈಸ್. ನಾನಂತೂ ಒಳ್ಳೆ ಟೈಮಲ್ಲಿ ಬಂದಿದ್ದೀನಿ. ನಾನಂತೂ ಫುಲ್ ಜೋಶಲ್ಲಿ ಮಾತಾಡ್ತಾ ಇದ್ದೀನಿ ಗೈಸ್, ಯಾಕಂದ್ರೆ ನಾನು ಆಡಿ ಬೆಳೆದು ಓದಿರೋ ಜಾಗ ಇದು. ನೋಡಿ, ನಮ್ಮ ಬಾಲರಾಜು, ನಮ್ಮ ಜೀವನ ಎಲ್ಲ ಜೊತೆ ಎಲ್ಲ ಅವ್ರು ಯಾವಾಗೇನೋ ಯಾವಾಗೂ ಹೇಳ್ತಾ ಇದ್ದೀನಿ ಗೈಸ್. ಯಾಕಂದ್ರೆ ತುಂಬಾ ವರ್ಷಗಳಾದ್ಮೇಲೆಲ್ಲ ಸಿಕ್ಕಿದ್ದೀವಿ, ಕ್ಯಾಮ್ರಾ ಮುಂದೆ ಸಿಕ್ಕಿದ್ದೀವಿ ಗೈಸ್. ಫಸ್ಟು ಸಿಗ್ತಾ ಇರಲಿಲ್ಲ, ಇದೇ ಫಸ್ಟ್ ಟೈಮು ಗೈಸ್. ಇಲ್ಲಿ ಊಟ ಹಾಕ್ತಾ ಇದ್ರು, ಇಲ್ಲಿ ಊಟ ಹಾಕ್ಸ್ಕೊಂಡು, ಇಲ್ಲಾಂದ್ರೆ ನಮ್ದು ಅಡ್ಡಾಗ್ಲಿದ್ದಾವೆ ಗೈಸ್. ಅಲ್ಲಿ ಹೋಗೋಣ ಏನ್ ಜೀವನ್? ಕವರ್ ಮಾಡೋಣ ಗೈಸ್. ಕೊನೆವರೆಗೂ ನೋಡಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ನಿಮ್ ಲೈಫಲ್ಲಿ ನೋಡಿರಲ್ಲ ಈ ತರದ್ದು, ಯಾಕಂದ್ರೆ ನಮ್ದು ನಿಮ್ ಲೈಫಲ್ಲಿ ನೋಡಿರಲ್ಲ. ಇವತ್ತು ನೋಡಿ ಗೈಸ್, ನೀವು ಗೊತ್ತಾಗುತ್ತೆ. ಎಂಜಾಯ್ ಮಾಡಿ, ಸಕ್ಕದಾಗಿ ಎಂಜಾಯ್ ಮಾಡಿ ಗೈಸ್. ಇಲ್ಲೆಲ್ಲ ನಮ್ಗೆ ರಿವಿಷನ್ ಮಾಡೋರು ಗೈಸ್. ಅದ್ರಲ್ಲಿ ರಿವಿಷನ್ ಅಲ್ಲಿ ತುಂಬಾ ಟಾಪ್ ಆಗಿದ್ದು ನೋಡಿ ಈ ಮನುಷ್ಯನೇ, ಅಲ್ಲ ಇವನು ಬಾಲರಾಜೆ ಮನುಷ್ಯ ಅಂತ ಇದ್ದೀನಿ ಗೈಸ್. ಏನ್ ಸ್ಪೆಷಲ್ ಅಂದ್ರೆ ಗೈಸ್, ಇನ್ನೊಂದು ಸ್ಪೆಷಲ್ ಏನಂದ್ರೆ ಇದೇ ಜಾಗದಲ್ಲಿ ಕುಸ್ತಿ ಆಡ್ತಾ ಇದೆ ಗೈಸ್. ನಮ್ಮ ಬಾಲರಾಜ್ ಕೂಡ ಕುಸ್ತಿ ಪಟುನೆ, ರಾಯಚೂರು ಆಪೋಸಿಟ್. ಇವರೆಲ್ಲ ಹೆವಿ ಎಂಜಾಯ್ ಮಾಡೋರು ಗೈಸ್. ಆಪೋಸಿಟ್ ಇಲ್ಲ ಅಂದ್ರೆ ನನ್ಗೆ ಒಂಥರ ಎಂಜಾಯ್ಮೆಂಟೇ ಇಲ್ಲ. ಬಾಲರಾಜ್ ನಿದ್ರೇನೆ ಎಲ್ಲ.
ಎಲ್ಲ ಏನ್ ಬಲ ಎಲ್ರು ಜೊತೆಗಿದ್ರೆ ಎಂಜಾಯ್ ಸಿಗೋದು ಹೌದು ಇನ್ನೊಂದಿನ ಸಿಗೋಣ ಏನ್ ಜೀವನ್ ಇನ್ನೊಂದಿನ ಎಲ್ಲ ಸಿಗೋಣ ನಮ್ಮ 10th ಬ್ಯಾಚ್ ಅವ್ರು ಯಾರ್ಯಾರು ಇದಾರೆ ಎಲ್ಲ ಸಿಗೋಣ ಎಲ್ಲಾರ್ಗು ಇನ್ವೈಟ್ ಮಾಡೋಣ ಬಿಡೋದ್ ಬೇಡ ಯಾರನ್ನು ಏನ್ ಜೀವನ್ ಏನ್ ಹೇಳ್ತೀಯ ಬಲ ಕರೆಕ್ಟ್ ಎಲ್ರು ಕರೆಯೋಣ ಎಲ್ಲಾನು ಟ್ರಿಪ್ ಪ್ಲಾನ್ ಇಲ್ಲೇ ಹೇಳ್ಬಿಡು ಯಾರು ನಮ್ಮ ಇರೋ ಟ್ರಿಪ್ ಇರ್ಲಿ ಅದೊಂದಿನ ಆಗುತ್ತೆ ಟೈಮ್ ಇಲ್ಲ ಏನ್ ಮಾಡೋಣ ಕೆಲವರೆಲ್ಲ ಬಂದಿಲ್ಲ ಬಿಸಿ ಅವ್ರೆ ಏನ್ ಮಾಡಕ್ ಆಗಲ್ಲ ಜೀವನ್ ಅವ್ರ ಟೈಮ್ ಸಿಚುವೇಶನ್ ಮಾಡುತ್ತೆ ಅಷ್ಟೇ ಏನಿಲ್ಲ ಅದ್ರಲ್ಲಿ ಏನ್ ಬಲ ಎಲ್ಲಾರ್ಗು ಏನ್ ಹೇಳ್ತೀಯ ನಮ್ಮ SLC ಬ್ಯಾಚ್ ಅವ್ರಿಗೆ ಎಲ್ರು ಬರ್ರಿ ಸೇರೋಣ ಏನು ಏನಕ್ಕೆ ಏನಕ್ಕೆ ಎಲ್ಲಾನು ಮೆಮೊರಿ ಎಲ್ಲ ಇದ್ ಮಾಡಿ ರಿಕವರಿ ಮಾಡ್ಕೊಳ್ಳೋಣ ಅದು ಆಮೇಲೆ ಹೇಳು ಮತ್ತೇನ್ ಹೇಳ ನಿನ್ಗೇನ್ ಬರುತ್ತೆ ಎಲ್ಲ ಏನು ಏನಿಲ್ಲ ಗಾಯ್ಸ್ ಸ್ವಲ್ಪ 3 ವರ್ಷ ಸ್ವಲ್ಪ ಡಿಪ್ರೆಷನ್ ಹೋಗ್ಬಿಟ್ಟಿದ್ದಾನೆ ಅಷ್ಟೇ ಏನಿಲ್ಲ ಹೇಳ್ತಿದ್ದೆ ಚಿಕನ್ ನಿಂದ ಡಿಪ್ರೆಷನ್ ಹೋಗಿದ್ದಾನೆ ಒಬ್ಬ ಇರ್ಬೇಕು ಏನ್ ಬಲ ನಾನೇನ್ ಹೇಳ್ದೆ ನಿನ್ಗೆ ನಾನೇನ್ ಹೇಳ್ದೆ SLC ಬ್ಯಾಚ್ ಅವ್ರ ನಮ್ ಬ್ಯಾಚ್ ಅವ್ರ ಬಗ್ಗೆ ಹೇಳು ಅಂತ ನಮ್ ಬ್ಯಾಚ್ ಅವ್ರು ಬರ್ರಿ ಎಲ್ರು ಒಟ್ಟಿಗೆ ಸೇರೋಣ ಮೆಮೊರಿ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಏನ್ ನಾವು ಕಳೆದಿರೋ ಮೆಮೊರಿಗಳೆಲ್ಲ ಹೇಳು ಹೇಳ್ತ ನೀವು ಎಲ್ರು ಬರೋಣ ಮತ್ತೆ ಮೆಮೊರಿಗಳೆಲ್ಲ ರಿಕವರಿ ಮಾಡ್ಕೊಳ್ಳೋಣ ಎಲ್ರು ಜೊತೆಗಿರೋಣ ಎಲ್ಲ ಬಾಂಡಿಂಗ್ ಹಂಗೆ ಎಲ್ಲ ಡಿಲೀಟ್ ಆಗ್ಬಿಟ್ಟಿದೆ ಗಾಯ್ಸ್ ಅದಕ್ಕೆ ರಿಕವರಿ ಮಾಡ್ಕೊಳೋ ಕರೀತಾವನೆ ಎಲ್ರು ಇನ್ನ ನಮ್ಮನ್ನ ಎಲ್ಲ ಗುರುತಿಡ್ತೀರ ಅಂತ ಗೊತ್ತಿಲ್ಲ ಕಾಮಿಡಿ ಅಂದ್ರೆ ಬಾಳ್ರಾಜ್ ಇನ್ನೊಂದು ಹೀರೋ ಜೀವನ್ ನಮ್ಮ SLC ಬ್ಯಾಚ್ ಅವರು ಆಮೇಲೆ 9th ಬ್ಯಾಚ್ ಅವರೆಲ್ಲ ಒಂದೇ 8 to 10th ಯಾರೇ ನನ್ನ ಬ್ಲಾಗ್ ರಾಕ್ ನೋಡ್ತಾ ಇದೀರಾ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಏನ್ ಹೇಳ್ತೀಯ ಬಲ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ಅದು ಲಾಸ್ಟ್ ಅಲ್ಲಿ ಹೇಳೋದು ಇವಾಗಲ್ಲ ಗೈಸ್ ನಾವು ಅಲ್ಲಿ ಊಟ ಹಾಕ್ಸ್ಕೊಂಡ್ಬಂದು ಇಲ್ಲೇ ಊಟ ಮಾಡ್ತಾ ಇದ್ರಿ ಗೈಸ್ ಇಲ್ಲೊಂದು ಮರ ಇತ್ತು ಇಲ್ಲಿ ಸೊ ಸಕ್ಕದಾಗಿತ್ತು ಗೈಸ್ ಇಲ್ಲೊಂಥರ ನಮ್ಗೆ ಅಡ್ಡ ಇದ್ದಂಗೆ ಈ ತರ ಇಲ್ಲೇ ಕುತ್ಕೊಂತ ಜೀವನ್ ಇಲ್ಲೇ ಎಲ್ಲ ಕುತ್ಕೊಂತ ಇದ್ದಿಲ್ಲ ನಮ್ ಬಾಲ್ರೇಜ್ನಂತೂ ಬೇರೆ ಜಗ್ಗಲೆಲ್ಲ ಕುತ್ಕೊಂಡು ನಾವು ಇಲ್ಲಿ ಕುತ್ಕೊಂಡ್ರೆ ನಮ್ಗಿನ ಒಂದು 100 ಮೀಟರ್ ಅಲ್ಲಿ ಕುತ್ಕೊಂಡು ಯಾಕಂದ್ರೆ ಒಟ್ಟಿಗೆ ಊಟ ಏನ್ ಮಾಡ್ತಿದ್ರಿ ಹೇಳ ಅವನ್ಗೆ ಅಣ್ಣ ಬಿಟ್ಬಿಡೋಣ ಗೈಸ್ ಒಳ್ಳೆ ಎಂಜಾಯ್ಮೆಂಟ್ ಮಾಡ್ತಾ ಇದ್ರಿ ಗೈಸ್ ನಾವಂತೂ ನೋಡಿ ನಮ್ಮ ಇದು ಸ್ಟೇಜು ಇಲ್ಲೆಲ್ಲ ಕುತ್ಕೊಂಡು ನ್ಯಾಷನಲ್ ಅಂತಮು ಆಮೇಲೆ ಇನ್ನ ಯಾವ್ದಾದ್ರು ಹೇಳೋ ಪ್ರೇಯರ್ ಮಾಡ್ತಾ ಇದ್ರಿ ಎಷ್ಟು ಗೀತೆಗಳೈತೆ ಎಲ್ಲ ಆಡ್ತಾ ಇದ್ರಿ ಗೈಸ್ ಇಲ್ಲೆಲ್ಲ ನಾನು ಮ್ಯಾಟ್ ತಗೊಂಬಂದಿರ್ಲಿಲ್ಲ ಗೈಸ್ ಇಲ್ಲೇ ಯೋಗ ಮಾಡಿದ್ದೆ ಮಣ್ಣಲ್ಲಿ ಮಾಡಿಸಿದ್ರು ನಮ್ಮ MMM ನೋಡ್ತಾ ಇದ್ರೆ ಲೈಕ್ ಮಾಡಿ ಮ್ಯಾಮ್ ನೀವು ಯಾರು ಮಾಡ್ತಾರೋ ಆ ಮ್ಯಾಮ್ ಮಾತ್ರ ಇಲ್ಲಪ್ಪ ಯಾಕಂದ್ರೆ ಎಲ್ಲರೂ ಟೀಚರ್ಸ್ ಅದೇ ತರಾನೇ ನಮ್ಗೆ ಪಾಠ ಹೇಳ್ಕೊಡ್ತಾ ಇದ್ರು ಎಲ್ಲ ಟೀಚರ್ಸ್ ನಮ್ಗೆ ತುಂಬಾ ಇಷ್ಟ ಆಗ್ತಾ ಇದ್ರು ಆಗೋದಕ್ಕಿಂತ ಜಾಸ್ತಿಯೋ ಇಲ್ಲ ಏನಂದ್ರೆ ಗೈಸ್ ನಿಜ ಏನ್ ಹೇಳೋದಂದ್ರೆ ಟ್ರೂತ್ ಏನ್ ಹೇಳೋದಂದ್ರೆ ಎಲ್ಲಾ ಟೀಚರ್ಸ್ ಕಷ್ಟ ಆಗ್ತಾ ಇದ್ರು ಇವಾಗ ಇಷ್ಟ ಆಗ್ತಾವ್ರೆ ಯಾಕಂದ್ರೆ ಅವಾಗ ಹೇಳ್ತಾ ಇದ್ರು ಕೇಳ್ತಾ ಇರ್ಲಿಲ್ಲ ಇವಾಗ ಅರ್ಥ ಆಗ್ತೈತೆ ನಮ್ಗೆ ಏನು ಅಂದ್ಬಿಟ್ಟು ಏನ್ ಜೀವನ್ ಅವ್ರ ಮಾತು ಕೇಳ್ಬೇಕಾಗಿತ್ತು ನಾವು ಅವಾಗ ಅಂತ ಜುಮ್ ಹೇಳು ಇವಾಗ ಹೇಳು ಅವ್ರು ಹೇಳೋ ಮಾತ್ ನಾವ್ ಅವಾಗ ಕೇಳ್ಬೇಕಾಗಿತ್ತಂತ ಇವಾಗ ಅನ್ಸ್ತೈತೆ ನಮ್ಗೆಲ್ಲ ಅವ್ರ ಮಾತ್ ಕೇಳಿದ್ರೆ ನಾವ್ ಇನ್ನ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತಾ ಇದ್ವಿ ಕೇಳ್ಬೇಕಿತ್ತು ನೀನು ಸುಮ್ನೆ ಅಲ್ಲಿ ಅವ್ರ ಜೊತೆ ಆಟ ಆಡ್ಕೊಂಡಿದ್ರೆ ನಮ್ ಜೊತೆ ಬಂದು ಕಲ್ತ್ಕೊಬೇಕಿತ್ತು ಪಾಠಗಳು ನನ್ನ ಕೇಳಿದ್ರೆ ಕ್ವಶನ್ ಆನ್ಸರ್ ಹೇಳ್ತಾ ಇದೆ ಆನ್ಸರ್ ಹೇಳ್ತಾ ಇದೆ ನೋಡಿ ಗೈಸ್ ಏನೇನ್ ಕಥೆಗಳು ಹೊಡಿತಾನೆ ನೋಡಿ ಗೈಸ್ ಇವನೊಬ್ನೇ ಕೇಳಿಲ್ಲ ನಾವೆಲ್ಲ ಕೇಳ್ದಂಗೆ ಹೇಳ್ತಾವನೆ ಏನ್ ಜೀವನ್ ಸ್ಪ್ಯಾಶ್ ಹೊಡಿತಾನಂತೆ ಗೈಸ್ ನೋಡಿ ನಮ್ ಜೀವನ್ ಒಳ್ಳೆ ಕಲೆ ಐತೆ ಗೈಸ್ ನಮ್ ಜೀವನ್ ಹತ್ರ ಏನ್ ಜೀವನ್ ಏನ್ ಆಗ್ತೀಯ ನೆಕ್ಸ್ಟ್ ವಾಲಿಬಾಲ್ ಕಲ್ತ್ಕೊಂಡ್ಮೇಲೆ ಫುಲ್ ಪರ್ಫೆಕ್ಟ್ ಆದ್ಮೇಲೆ ಏನ್ ಹೇಳ್ತೀಯ ವಾಲಿಬಾಲ್ ಎತ್ತಾಗತ್ತೆ ಅದೆಲ್ಲ ಕಟ್ಟು ಬಿಡು ಹೇಳಿ ಜೀವನ್ ಒಳ್ಳೆ ಗುಡ್ ಪ್ಲೇಯರ್ ಆಗ್ಬೇಕಂತ ಒಂದು ಕನ್ಸಿದೆ ನಮ್ ದೇಶಕ್ಕೋಸ್ಕರ ಓಡಾಡ್ತಾನೆ ಗೈಸ್ ಸಪೋರ್ಟ್ ಮಾಡಿ ನಮ್ ಬಾಲ್ರಾಜ್ ನಂತೂ ಬಿಡಿ ಅವನ ಬಗ್ಗೆ ಹೇಳಿದ್ನಲ್ಲ ಇಂಟ್ರೊಡ್ಯೂಸ್ ಮಾಡಿದ್ನಲ್ಲ ಗೈಸ್ ನೋಡಿ ಇದೇ ಜಾಗದಲ್ಲಿ ಒನಾರಾಮ್ ಡಿಸ್ಟೆನ್ಸ್ ತಗೊಳ್ಳೋ ಬಲರಾಜ್ ಎಲ್ಲಿದ್ಯಪ್ಪ ಬಲರಾಜ್ ಗೈಸ್ ಇದೇ ಜಾಗದಲ್ಲಿ ನಿಂತ್ಕೊಂತ ಇದ್ರಿ ಗೈಸ್ ನಾನಂತೂ ಫಸ್ಟ್ ಅಂತೂ ಯಾವತ್ತೂ ನಿಂತ್ಕೊಂಡಿಲ್ಲ ಲಾಸ್ಟ್ ಅಲ್ಲಿ ನಿಂತ್ಕೊಂತ ಇದೆ ಇಲ್ಲಾಂದ್ರೆ ಸೆಂಟ್ರಲ್ ನಿಂತ್ಕೊಂತ ಇಲ್ಲಿ ಬಾಲರಾಜ್ ಪ್ರೇಯರ್ ಅಲ್ಲಿ ನಿಂತ್ಕೊಂಡ್ರ ಏನಿಲ್ಲ ಬಾಲರಾಜ್ ಗೊತ್ತು ಇಡೀ ಪ್ರೇಯರ್ಗೆ ಗೊತ್ತಿರೋದು ಆ ತರ ಒಂದು ಮೋಟಿವೇಶನ್ ಕೊಡ್ತಾ ಇದ್ದಾನೆ ಗಾಯ್ಸ್ ಹೆಂಗೆ ಅಂದ್ರೆ ಮೆಚ್ಚಿನ ಸ್ಟೂಡೆಂಟ್ ಅಂದ್ರೆ ಇವನೇ ಗೈಸ್ ಯಾಕಂದ್ರೆ ನೀವು ಇವನ್ನೆಲ್ಲಾದ್ರೂ ನೋಡಿದ್ರೆ ಒಂದ್ ಹಾರ ಹಾಕ್ಬಿಡಿ ಕುತ್ತಿಗೆಗೆ ಹೇಳ್ತೀನಿ ಹೇಳಿ ಗೈಸ್ ಅವಾಗಿಂದ ಪಾಪ ಬಾಲರಾಜ್ ನಮ್ ಬಾಲರಾಜ್ ಅಷ್ಟು ಯಾರು ಬರಲ್ಲ ಗೈಸ್ ನಿಜವಾಗ್ಲು ನಮ್ ಬ್ಯಾಚ್ ಅಲ್ಲಿ ಯಾಕಂದ್ರೆ ನಾವೇ ಇನ್ನೊಂದ್ ಏನ್ ಗೊತ್ತಾ ಫ್ರೆಂಡ್ಸ್ ಇವಿ ನನ್ನ ಹತ್ರ ಆಗ್ಲಿ ಎಲ್ಲ ಹತ್ರ ಫ್ರೆಂಡ್ಲಿ ಜಾಸ್ತಿ ನನ್ಗೆ ಅಂದ್ರೆ ಇಷ್ಟ ಇವನಂದ್ರೆ ಜಾಸ್ತಿ ಇಷ್ಟ ಫ್ರೆಂಡ್ಲಿ
ಜಾಸ್ತಿ ಫ್ರೆಂಡ್ಲಿ. ಗೈಸ್ ಏನಂದ್ರೆ ನಾವೆಲ್ಲ ಒಂದಾದ್ರೆ ಇವನೇ ಒಂದು. ಯಾವ್ದು ಒಟ್ಟಿಗೆ ಗಾಯ್ಸ್, ಯಾಕಂದ್ರೆ ನಾವೆಲ್ಲ ಒಂದಾದ್ರೆ ಇವನೇ ಒಂಥರ ಒಬ್ನೇ ಗಾಯ್ಸ್, ಒಬ್ನೇ ಇರ್ತಾ ಇದ್ನು. ಯಾಕಂದ್ರೆ Solo fighter. ಅದೇನೋ ಅಂತಾರಲ್ಲ Solo fighter. ಒನ್ ಮ್ಯಾನ್ ಆರ್ಮಿ. ಏನು ಬಲ ಅವಾಗ ಏನಾಗ್ತಿ ಅಂದ್ರೆ ಏನೇ 2 ಗಂಟೆ ಅಲ್ಲ 3 ಗಂಟೆ ಆರ್ಮಿ ಮೊದ್ಲಿಂದ ಒಂದೇ ಆಂಬಿಷನ್ ಇದೆ. ಬಲ ಏಯ್ ಹಿಂಗ್ ಬಾ ಸ್ಲೋ ಮೋಷನ್ ಅಲ್ಲಿ ಎಡಿಟ್ ಮಾಡ್ಕೊಡ್ತೀನಿ. ಬಾಯ್ಲಿ ಬರ ಇಲ್ಲಿ ಬಾ, ಮೆತ್ತಗ್ ಬಾ. ನೋಡಿ ಗೈಸ್ ಚೆನ್ನಾಗಿಲ್ಲ ಅಂತಾನೆ ಪೋಸ್ಗಳು ಕೊಡ್ತಾವ. ನಾವೆಲ್ಲ ಕಟ್ಟು ಬಿಡು, ಇದೆಲ್ಲ ಹಾಕಲ್ಲ ಬಿಡು, ಇದೆಲ್ಲ ಹಾಕಲ್ಲ ಬಿಡು, ಕಟ್ಟು ಇದೆಲ್ಲ ಗೈಸ್. ಇದು ಬಂದು ಜನಂಗೆ ಇದು ಬಂದು ನಮ್ಮ ವೃತ್ತಿ ಶಿಕ್ಷಣ, ಅಲ್ಲೇ ಬೋರ್ಡ್ ಅಂತೀನಿ ಬರೀತಾರೆ ಗೈಸ್. ಇಲ್ಲೇ ರಿವಿಷನ್ಗೆಲ್ಲ ಇಲ್ಲೂ ಮಾಡ್ಸವ್ರೆ ಗೈಸ್ ನಮ್ಗೆ. ಬಾ ಇಲ್ಲಿ ಬಂದು ಮಾತಾಡ್ಬೇಕಪ್ಪ ನೀನು, ಅಲ್ಲಿ ಬಂದು ಮಾತಾಡಿದ್ರೆ ಏನ್ ಹೇಳ್ತೀಯ ಅದೆಲ್ಲ ಹೇಳ್ಬಾರ. ಹೇಳು. ಶಿಕ್ಷಣ ಒಂದು LK ಸರ್ ಅಂತ ವೃತ್ತಿ ಶಿಕ್ಷಣ ಒಂದು ಕ್ಲಾಸ್ ತಗೊಂತ ಒಂದ್ ನಿಮಿಷ ಗೈಸ್. ಯಾಕೆ ಇವ್ನು ಎಜುಕೇಶನ್ ಬಗ್ಗೆ ಮಾತಾಡ್ತಾವನಂದ್ರೆ ಇವನೊಬ್ನೇ ಓದ್ತಾ ಇದ್ದಿದ್ದು. ಹೇಳು ನೀನ್ ಹೇಳು. ನೀನು ಓದಕ್ಕೆ ಬಂದಿರಲ್ಲ. ಅಲ್ಲ, ಓದ್ತಾ ಇದ್ದೀನಿ ನೀನ್ ಒಬ್ನೇ, ನಾನು ಓದಕ್ ಬರ್ತಾ ಇದ್ದೆ, ನೀನೊಬ್ನೇ ಮಾಡಕ್ ಬರ್ತಿದ್ರಪ್ಪ, ಮಾಡಕ್ ಹೇಳು ಮಾತಾಡ್ಜಿ. ಗೈಸ್ ಇಲ್ಲಿ ನಾವು ವೃತ್ತಿ ಶಿಕ್ಷಣ ಇದು ನೀನ್ ರಾಜಕಾರಣಿ ಆಗ್ಬೇಕಂತ LK ಸರ್ ಒಬ್ರು LK ಸರ್ ಇದ್ರು, ವೃತ್ತಿ ಶಿಕ್ಷಣ ಒಂದು ಕ್ಲಾಸ್ ತಗೊಂತ ಇದ್ರು. ಅವ್ರು ಇಲ್ಲೇ ನಮ್ಗೆಲ್ಲ ಬಟ್ಟೆ ಹೊಲಿಯೋದೆಲ್ಲ, ಹೊಲಿಗೆ ಮಿಷಿನ್ಗಳಲ್ಲಿ ಇದ್ವು ಎಲ್ಲ ಬಟ್ಟೆ ಹೊಲಿಯೋದೆಲ್ಲ ಇಲ್ಲೇ ಕಲಿಸ್ತಾ ಇದ್ರು ನಮ್ಗೆ. ಒಳ್ಳೆ ಜೋಕ್ಸ್ ಮಾಡೋರು ಅವರು. ಸಂದೀಪ್ ಹೊಲ್ದವನೇ ಬಟ್ಟೆನೋ ಚೆನ್ನಾಗಿ ಹೊಲಿತಾ ಇದ್ನು ಬಟ್ಟೆ ಅವಾಗ. ಮುಖ ನೋಡಿ ಗೈಸ್ ಒಂದು ಪಾಪ ಎಲ್ಲ. ನಾನಂತೂ ಫುಲ್ ಸೇಮ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ತುಂಬಾ ವರ್ಷಗಳಾಗೋಯ್ತು ಗೈಸ್ ಈ ತರ ನಾವೆಲ್ಲ ಮಾತಾಡಿ. ನಮ್ ಖುಷಿ ಅವನು ಒಬ್ಬೊಬ್ರ ಮಾತಾಡ್ರ ಎಡಿಟಿಂಗ್ ಕಷ್ಟ ಆಗ್ತಿದೆ. ಬಾಲರಾಜ್ಗೆ ರೇಕ್ಸೋದಲ್ಲಿರೋ ಖುಷಿ ಇನ್ನೆಲ್ಲೂ ಸಿಗಲ್ಲ ಅನ್ಕೊಂತೀನಿ ಗೈಸ್. ಆ ತರ ಅಂತ ಜೋಶ್ ಬಾಲರಾಜ್ಗೆ ಗೈಸ್, ಯಾಕಂದ್ರೆ ನಾವೆಲ್ಲ ಒಂದಾದ್ರೆ ಇವನೇ ಬೇರೆ ಅಲ್ಲ, ಅದಕ್ಕೆ. ಗೈಸ್ ಇವ್ರು ರೇಕ್ಸಿಲ್ ಗೈಸ್, ಇವ್ರು ಏನಾದ್ರು ಮಾಡ್ಲಿ ಇವ್ರ ಖುಷಿನೇ ನನ್ ಖುಷಿ ಗೈಸ್. ಅವ್ರ ಇದೆಲ್ಲ ಕಟ್ಟು ಅದನ್ನ ಏನೋ ಏನ್ ಬಲ, ನಿಮ್ ಖುಷಿನೇ ನಮ್ ಖುಷಿ ಅಷ್ಟೇ. ಇದು ಪಕ್ಕ ಕಟ್ಬಿಡುದು ನೋಡಿ ಗಾಯ್ಸ್. ನಮ್ ಬಾಲರಾಜ್ನಂತೂ ಸಕ್ಕದಾಗಿ ಎಂಜಾಯ್ ಮಾಡ್ತಾವನೆ. ಒಳ್ಳೆ ಮನುಷ್ಯ ಗಾಯ್ಸ್, ನಿಜವಾಗ್ಲು ಈ ಕಡೆ ಬಾಗ್ಲು ಒಳ್ಳೆ ಮನುಷ್ಯ, ಸಕ್ಕದಾಗಿ ನಮ್ಗೆ ಹೆಲ್ಪ್ ಮಾಡೋನು. ಪಾಸಿಟಿವ್ ಅವ್ರು ಮಾತಾಡ್ತಾ ಇದ್ದೀನಿ ಗೈಸ್, ಯಾಕಂದ್ರೆ ಇಷ್ಟದಾಗಿ ಜೋಕ್ ಮಾಡ್ತಾ ಇದ್ದೆ. ಸಕ್ಕದಾಗಿ ಹೆಲ್ಪ್ ಮಾಡೋನು ಗೈಸ್. ನಮ್ಮ ಜೀವನ ಅಷ್ಟೇ, ಅದೇ ಒಂದು ವೈಬಲ್ಲೇ ನಮ್ಗೆಲ್ಲ ನಮ್ಮ ಜೊತೆಲ್ಲ ಆಡಾಗೋನು. ನಾವೆಲ್ಲ ಚೆನ್ನಾಗಿರ್ತಾ ಇದ್ರಿ. ನಮ್ಮ ಬಾಲರಾಜ್ನೇ ಯಾರೋ ಅವ್ರು ಬಂದು ಅವ್ರ ಜೀವನಕ್ಕೆ ಬಂದ್ಮೇಲೆ, ಇವರು ಲೈಫ್ ಬಂದ್ಮೇಲೆ ದೂರ ಆಗ್ಬಿಟ್ಟವನೆ. ನಾವೆಲ್ಲ ಚೆನ್ನಾಗಿದ್ದೀವಿ. ಸಮಾಜ ಹೇಳ್ತಾ ಇದ್ದೀನಿ ಗೈಸ್. ಏನು ಅಂದ್ರೆ ಇಲ್ಲೇನ್ ಸ್ಪೆಷಲ್ ಅಂದ್ರೆ ಗೈಸ್, ಕರೆಕ್ಟಾಗಿ ಅಲ್ಲಿ ಊಟ ಹಾಕ್ಸ್ಕೊಂಬಂದು ಹುಡುಗರನ್ನ ವಾಲಿಬಾಲ್ ಆಡ್ತಾ ಇದ್ದಾರೆ. ಅಲ್ಲಿ ಊಟ ಹಾಕ್ಸ್ಕೊಂಬಂದು ಗೈಸ್ ಇಲ್ಲೆಲ್ಲ ಕುಣ್ಸೋರು ನಮ್ಗೆ ರಿವಿಷನ್ ಟೈಮಲ್ಲಿ. ನೋಡಿ ಇಲ್ಲೆಲ್ಲ ಕುಣ್ಸೋರು ನೋಡಿ. ಇದು ವೃತ್ತಿ ಶಿಕ್ಷಣ, ನಮ್ಮ ಸ್ಟೂಡೆಂಟ್ ಹೇಳ್ದಂಗೆ ಗೈಸ್. ನೋಡಿ ಏನೋ ಯೋಚನೆ ಮಾಡ್ತಾವನೆ ಡಿಪ್ರೆಷನ್ ಹೋಗ್ಬಿಟ್ಟಿದ್ದಾನೆ ಗೈಸ್. ಅವಾಗ ಹೇಳಿದ್ನಲ್ಲ ಗೈಸ್, ಯಾರೋ ಒಬ್ರು ಆಡಾದ್ರು ಅಂದ್ಬಿಟ್ಟು ಅದರಿಂದ ನೋಡಿ. ಇದು ಯಾವ್ದು ಇದು NCP ಸರ್ ರೂಮು ನೋಡಿ ಗೈಸ್. ಇದು ಗೈಸ್ ಇನ್ನೊಂದು ಏನಂದ್ರೆ ಗೈಸ್, ವಿಷಯ ಏನಂದ್ರೆ ಈ ಫಂಕ್ಷನ್ಸ್, ಈ ಸ್ವತಂತ್ರ ದಿನಾಚರಣೆ, ಗಣರಾಜ್ಯೋತ್ಸವ, ಜೀವನ್ ಬೈಲಿ ಏನೇನ್ ಹಬ್ಬ ಫೆಸ್ಟಿವಲ್ಸ್ ಬರ್ತೈತೆ ಸ್ಕೂಲಲ್ಲಿ ಎಲ್ಲ ಹೇಳ್ತೀನಿ. ಫೆಸ್ಟಿವಲ್ಸ್ ಅಂದ್ರೆ ಗಣರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನಾಚರಣೆ, ಈ ತರ ಎಷ್ಟು ಡೇಗಳೆಲ್ಲ ಎಲ್ಲ ಹೇಳಿ. ಸುಮಾರು ಡೇಸ್ ಬರ್ತದೆ. ಆ ಡೇಸ್ ಅಲ್ಲಿ ನಮ್ ಬಾಲರಾಜ್ ಇಲ್ಲೆಲ್ಲ ರಂಗೋಲಿ ಹಾಕೋನು ಗೈಸ್. ಇದೊಂದು ಸಕ್ಕತ್ತಾಗಿ ಹಾಕೋನು ರಂಗೋಲಿ. ಹುಡುಗಿರ್ಕಿನ್ನ ಚೆನ್ನಾಗಿ ಆಗ್ತಾ ಇದ್ದ ಅವನು. ಹುಡುಗಿರ್ಕಿನ್ನ ಅಲ್ಲ ಸುಳ್ಳು ಹೇಳ್ತಾ ಇದೀರಿ. ಆಗ್ತಾ ಇದ್ದ ಇಲ್ಲ, ಬುಕ್ಕಲ್ಲಿ ಯಾವ್ದು ಆಗ್ತಾ ಇರ್ಲಿಲ್ಲ. ಕರೆಕ್ಟ್ ಆಗಿ ಹೇಳ್ಬೇಕು. ಬುಕ್ ಹಾಕ್ಬಿಟ್ಟು ಅಲ್ಲಿ ತೋರಿಸ್ತಾ ಇದ್ದಲ್ಲ ನೀನು. ಯಾವಾಗ ಸುಳ್ಳು ಹೇಳ್ಬೇಡ. ಯಾವ್ದಿಲ್ಲ ಗೈಸ್. ಗೈಸ್ ಇದು ಮೇನ್ ರೂಮು ಗೈಸ್, ಇದೆಲ್ಲ ಮೇನ್ ರೂಮು. ಇದು ಬಂದು ನಮ್ಮ ಹೆಡ್ ಆಫೀಸ್ ರೂಮು ಗೈಸ್. ನಮ್ಮ ಆಫೀಸ್ ರೂಮ್ ಅಲ್ಲ, ನಮ್ಮ HM ಆಫೀಸ್ ರೂಮು. ಸುಮಾ ಮ್ಯಾಮ್ ಗೈಸ್. ಇನ್ನೊಂದೇನಂದ್ರೆ ಇದು ನಮ್ಮ SLC ರೂಮು, A ಸೆಕ್ಷನ್. ನಮ್ಮ ಬಾಲರಾಜ್ ಹೇಳ್ತಾನೆ ಇದ್ರ ಬಗ್ಗೆ. ಅಂದ್ರೆ ಗೈಸ್ ಇವನೊಬ್ಬನೇ ಸ್ಟೂಡೆಂಟ್ ಆಗಿದ್ದು. ಹೇಳಿ ಎಲ್ರು ಇದ್ರೆ ಗೈಸ್, ಇವನು ಸ್ಟೂಡೆಂಟ್ ಇದ್ದಿದ್ದು ಅವಾಗ ಪರ್ಫೆಕ್ಟ್ ಹೋಮ್ ವರ್ಕ್ ಮಾಡ್ತಾ ಇದ್ದಾನೆ ಇವನು ಒಬ್ಬನೇ ಗೈಸ್. ಇವನ್ ಕೈಯಲ್ಲಿ ನಾವು ಮಾಡ್ಸ್ಕೊಂತ ಇದ್ದೀವಿ. ಹೋಮ್ ವರ್ಕ್ ಏನ್ ಮಾಡಿದ್ರೆ ಎಲ್ಲ ಇವ್ರು ಕಳಿಸ್ತಾ ಇದ್ದೆ ವಾಟ್ಸ್ಆಪ್ ಅಲ್ಲೆಲ್ಲ. ಬರ್ತಾರಲ್ಲ ಬಿಡು. ನಾನು ಏನ್ ಮಾಡಿದೀನಿ ಎಲ್ರಿಗೂ ಇವ್ರಿಗೂ ಎಲ್ಲ ಅದೇ ಮಾಡಿಸ್ತಾ ಇದ್ದೆ ನಾನು. ಏನು
ಅದೇ ಹೋಮ್ ವರ್ಕ್ ಓದೋದಾಗ್ಲಿ ಬರೆಯೋದಾಗ್ಲಿ ಮೆನ್ಷನ್ ಮಾಡ್ಬೇಕು, ಕಮೆಂಟ್ ಹಾಕ್ತಾರೆ ಅದೇಂದ್ರೆ ಏನೋ ಅಂದ್ಬಿಟ್ಟು. ಏ ಗೈಸ್, ಯಾಕಂದ್ರೆ ಹೇಳೋದು ಕರೆಕ್ಟ್ ಅಲ್ವಾ, ಇವಾಗ ಗೊತ್ತಾಗ್ಬೇಕಲ್ವಾ ನಿಮ್ಗೂ ಏನು ಹೆಂಗೆ ಅಂದ್ಬಿಟ್ಟು. ಇವ್ನ್ಗೆ ಯಾಕಂದ್ರೆ ಬೇಸಿಕ್ ಕಾಮನ್ ಸೆನ್ಸ್ ಅನ್ನೋದು ಇರ್ಬೇಕು, ಯಾವ್ದು ಇಲ್ಲ. ಗೈಸ್ ನೋಡಿ, ಇದು ಡೋರ್ ಓಪನ್ ಇಲ್ಲ ಗೈಸ್. ಡೋರ್ ಓಪನ್ ಇದ್ರೆ ನಾವು ಅಲ್ಲ ನೋಡಿ ನೋಡಿ ಮ್ಯಾಮ್, ನೋಡಿ ನೋಡಿ ಅವಾಗ ಒಳ್ಳೆವನು, ಇವಾಗ ನೋಡಿ ಏನೇನು ತಮಾಷೆ ಮಾಡ್ತಾ ಇರೋದು ಮ್ಯಾಮ್. ಇದೆಲ್ಲ ಕಟ್ಟು ಬಿಡು, ಇದೆಲ್ಲ ಕಟ್ಟು ಬಿಡು, ಹಾಕಲ್ಲ ಬಿಡು ಇದೆಲ್ಲ. ಗೈಸ್ ನೋಡಿ, ಈ ರೂಮ್ ಓಪನ್ ಆಗಿದ್ರೆ ನಮ್ಮ ಬಾಲರಾಜ್ನ ಒಳಗಡೆ ಹಾಕ್ಬಿಟ್ಟು ಕೂಡ ಹಾಕ್ಬಿಟ್ಟು ಮನೆಗೆ ಜೂಟ್ ಹಾಕ್ಬಿಡ್ತಾ ಇದ್ರೆ. ಇವತ್ತು ಅದನ್ನು ಮಾಡಿದೀವಿ ಗೈಸ್. ಅಲ್ಲೊಂದು ರೂಮ್ ಓಪನ್ ಇದೆ ಸರ್, ನಿಮ್ಮಲ್ಲಿ ಹೋಗೋಣ ಬಾ. ಏನೋ ಯಾರೋ ಗೊತ್ತಿಲ್ಲ. ಗೈಸ್ ಇದು ಸ್ಟೋರ್ ರೂಮು ನಮ್ಮ ಬಾಲರಾಜಂದು. ವಾಶ್ರೂಮ್ ಅದು. ಅದೇ ಚನ್ಕೆ ಮಮಟೆಗಳೆಲ್ಲ, ಏನೋ ಚನ್ಕೆಗಳು ಮಾರ್ಕಿಂಗ್, ಕೋಟ್ ಮಾರ್ಕಿಂಗ್ ಮಾಡಕ್ಕೆಲ್ಲ ಅಲ್ಲೇ ಎಸ್ಕೊಂತ ಇದ್ದಿದ್ ನಾವು. ಅರ್ಥ ಆಗೋತಾರೆ ಹೇಳವ್ರ. ಅದೇ ಈಗ ಕೋಟ್ ಮಾರ್ಕಿಂಗ್ ಎಲ್ಲ ಐಟಮ್ಸ್, ಇದು ಮೆಟೀರಿಯಲ್ ಎಲ್ಲ ಅಲ್ಲೇ ಇರ್ತದೆ, ಐಟಮ್ಸ್ ಎಲ್ಲ ಅಲ್ಲೇ ಇರ್ತಿದ್ದೆ. ಚನ್ಕೆಗಳು, ಮತ್ತೆ ದಾರಗಳು, ಕೋಟ್ ಮಾರ್ಕಿಂಗ್. ದಾರಗಳೇನಕ್ಕೆ? ಕೋಟ್ ಮಾರ್ಕಿಂಗ್ ಮ್ಯಾನೇಜ್ಮೆಂಟ್ ಇವನಲ್ಲ. ಇವನೇ ಗೈಸ್ ಮ್ಯಾನೇಜರು, ನಮ್ಮ ಸ್ಕೂಲ್ ಮ್ಯಾನೇಜರ್ ಇವನೇ. ಮ್ಯಾನೇಜ್ಮೆಂಟ್ ಎಲ್ಲ ಇದೆಲ್ಲ ಗೈಸ್. ನಾನು ಬಂದಾಗಿಂದ ನಮ್ಮ ಬಾಲರಾಜ್ ತುಂಬಾ ಬೇಜಾರಾಗ್ಬಿಟ್ಟಿದ್ದಾನೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ ಗೈಸ್. ಬೇಜಾರೇ ಇವ್ರು ಬಂದಿದ್ ನನ್ ಖುಷಿನೇ. ಇಷ್ಟು ದಿನ ಕಟ್ಟಿದೆಲ್ಲ ಇದು ಕಟ್ಟಿದೆಲ್ಲ ಕಟ್ಟು ನೋಡಿ ಗೈಸ್. ಬಟ್ ಏನಂದ್ರೆ ಪ್ರೆಸೆಂಟ್ ಇನ್ಚಾರ್ಜ್ HM ಮತ್ತೆ ಟೀಚರ್ಸ್ ಯಾರ್ಯಾರು ಇದ್ದಾರೋ ಮ್ಯಾಮ್, ಯಾಕಂದ್ರೆ ನೀವು ಇದನ್ನೆಲ್ಲ ಕ್ರಮ ಕೈಗೊಳ್ಬೇಕು. ನೋಡಿ ಇದೆಲ್ಲ ಓಪನ್ ಇದೆ ನೋಡಿ, ಯಾರು ಬೇಕಾ ಒಳಗಡೆ ಹೋಗ್ಬೋದು. ಸಂಡೇ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ. ಒಳಗಡೆ ನಾನು ಮಾತಾಡ್ತೀನಿ ಮೇಡಮ್. ನೋಡಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ. ಡೋರ್ ಓಪನ್ ಇದೆ ಮೇಡಮ್, ಏನಾಗಿದೆ ಗೊತ್ತಿಲ್ಲ. ಅದು ನೋಡಿ ರೆಡಿ ಮಾಡಿಸಿ. ಬಟ್ ಇನ್ನೊಂದೇನಂದ್ರೆ ಗೈಸ್, ಇನ್ನೊಂದೇನಂದ್ರೆ ನಮ್ಗೆ ಒಳಗಡೆ ಇದು 8th ರೂಮ್, ಇದು ಒಳ್ಳೆ ಮೆಮೊರಿ ಕ್ಯಾಪ್ಚರ್ ಮಾಡ್ಬೋದು. ಇವಾಗ ಒಳಗಡೆ ತೋರಿಸ್ತೀನಿ. ಫಸ್ಟೇ ಓಪನ್ ಆಗಿದೆ ಗೈಸ್, ಇದು ಫಸ್ಟೇ ಓಪನ್ ಆಗಿದೆ. ಏನ್ ಬಲ ಫಸ್ಟ್ ನಾವು 8th ಅಡ್ಮಿಷನ್ ಆದ್ರೆ ಫಸ್ಟ್ ಬಂದಿದ್ದು ಇದೇ ಕ್ಲಾಸ್ಗೆ. ಬಾಲರಾಜ್ನ ಅವಾಗ್ಲೂ ಪ್ರಾಣಿ ಹಿಂಸೆ ಮಾಡ್ತಾವನೆ. ಏನಿಲ್ಲ ಪ್ರಾಣಿ ಹಿಂಸೆ ನೋಡಿ ಯಾರು ಮಾಡ್ತಾವನೆ. ಕೋರ್ಟ್ ಎಲ್ಲ ಗಲೀಜ್ ಮಾಡ್ತದೆ ಗೈಸ್. ಅದು ಏನು ನಾಯಿಗಳೆಲ್ಲ ಕೋರ್ಟ್ ಎಲ್ಲ ಗಲೀಜ್ ಮಾಡ್ತದೆ. ನೀನ್ ಮಾಡಲ್ಲ ಗಲೀಜು? ನೋಡಿ ಗೈಸ್, ಪ್ರಾಣಿಗಳ ಮೇಲೆ ಅವಕ್ಕೆ ಏನೋ ಗೊತ್ತಾಗ್ತಿದೆ. ನಾನೇನು ಹೊಡೆದ್ಬಿಟ್ಟು ಹಾಸ್ಪಿಟ್ಲ್ ಏನು ಹೇಳು ಮಾತಾಡಕ್ಕೆ ಹೇಳು. ಹಾಡು ಬಾರೋ ಜೋನ ಆ ಕಡೆ ಹಿಂಗೋಗೋಣ, ಯಾಕಂದ್ರೆ ಹಿಂಗ್ ತಾನೆ ಹೇಳಿದ್ದು. ಗೈಸ್ ಬಂದಿದ್ದೀನಿ ಇವತ್ತು ಸಂಡೇ, ಸಕ್ಕದಾಗ ಎಂಜಾಯ್ ಮಾಡ್ತಾ ಇದ್ದೀನಿ ಗೈಸ್ ನಾನಂತೂ. KG ಮಟನ್ ನೋಡಿ ಬಾಲರಾಜ್ 1 kg ಮಟನ್ ತಿಂದಿದ್ದ. ಇವನು ವೆಜ್, ಇವನು ಮಟನ್ ಬಗ್ಗೆ ಮಾತಾಡ್ತಾವನು ಇವನು. ವೆಜ್ ಬಾಲರಾಜ್ ಮತ್ತೆ ಮಾಂಸನ ತಿಂತೀನಿ. ಹೌದಾ? ಆಲ್ರೌಂಡ್ ಆ ಚೈನೀಸ್ ಅವ್ರು ತಿಂತಾರೆ. ಆಲ್ರೌಂಡ್ ಏನಿಲ್ಲ ಗೈಸ್. ಎಷ್ಟು ದಿನ ಆಗಿದ್ದು, ಎಷ್ಟು ವರ್ಷ ಆಗಿದ್ದು ಗೈಸ್ ಹಿಂಗ್ ಬಾಲರಾಜ್ ಕಾಟ ಕೊಟ್ಟು. ನೋಡಿ ಅವಾಗ ಪ್ರೈಮರಿಯಿಂದ ಕೊಡ್ತಾ ಇರೋದು. ಅದು ಒಂದು ವಿಡಿಯೋ ಮಾಡ್ತೀನಿ, ಪ್ರೈಮರಿದು ಒಂದು ವಿಡಿಯೋ ಮಾಡ್ತೀನಿ. ಒಂಥರ ಸಂತೋಷ ನಮ್ ಬಾಲರಾಜ್. ನಮ್ ಖುಷಿ. ಇದೆಲ್ಲ ಕಟ್ಟು ಏನಾಗಿಲ್ಲ, ಹಾಕೋ ಒಂದು ಚೆನ್ನಾಗಿರೋದು ಮಾತ್ರ ಹಾಕ್ಬೇಕು, ಮಾತ್ರ ಬೇಡ ಇದು ಹಾಕು ಅಂತಾನೆ. ನೋಡಿ ಎಲ್ಲ ಡಿಲೀಟ್ ಮಾಡು, ಹಂಗಾರೆ ಪಾಸಿಟಿವ್ ಬಾ ನೀನು. ಗೈಸ್ ನೋಡಿ, ಈ ಕಡೆ ಒಬ್ರು, ಈ ಕಡೆ ಅವ್ರು ಬರ್ರಿ. ಇವಾಗೆಲ್ಲ ನ್ಯಾಷನಲ್ ಡೇಸ್ ಎಲ್ಲ ಇಲ್ಲೆಲ್ಲ ಮಾಡಿಸ್ತಾ ಇದ್ರೆಲ್ಲ ಇವನೊಬ್ನೇ ಕ್ಲೀನ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇವನೊಬ್ನೇ ಸ್ಟೂಡೆಂಟ್, ಅದಕ್ಕೆ ಕ್ಲೀನ್ ಮಾಡೋದಕ್ಕೆಲ್ಲ ಮ್ಯಾನೇಜ್ಮೆಂಟ್ ಅಂದ್ರೆ ಬಾಲರಾಜ್. ಇಲ್ಲ ನಾನಲ್ಲ, ಸರ್ಗಳೆಲ್ಲ LK ಸರ್ ನೋಡಿ. ನೋಡಿ ಸರ್, ನೋಡಿ ನೀವು ಕ್ಲೀನ್ ಮಾಡ್ತಾ ಇದ್ರಿ ಅಂತ ನೋಡಿ. ಸರ್ RK ಸರ್, ಸರ್ NCP ಸರ್, ಸರ್ ಯಾರೋ MS ಸರ್, ನೀವೇ ನೋಡಿ ನೋಡಿ ಸರ್, ನೋಡಿ ನೀವೇ ಅಂತ ಕ್ಲೀನ್ ಮಾಡ್ತಾ ಇದ್ದಿದ್ದು. ಇಲ್ಲ ಸರ್, ನೀವೇ ಮಾಡಿಸ್ತಾ ಇದ್ದೀವಿ, ನಾವೆಲ್ಲ ನೋಡಿ ಮಾತು ಚೇಂಜ್ ಮಾಡ್ಬಿಟ್ಟು. ನೋಡೋ ಹೇಳಿದ್ದೀನಿ ಅವಾಗ್ಲೇ, ಸುಳ್ಳಿಗೆ ಕಾಲ ಇಲ್ಲ, ಸತ್ಯ ಕಾಲ ಐತೆ. ನಾನ್ ಸುಳ್ಳು ಹೇಳ್ತಾ ಇಲ್ಲ, ನಿಜನೇ ಹೇಳ್ತಾ ಇರೋದು. ಸರ್ಗಳು ತಾನೇ ನಿಂತ್ಕೊಂಡು ಮಾಡಿಸ್ತಾ ಇದ್ದಿದ್ದು ನಮ್ಮ ಕೆಲಸ. ಅವಾಗ ಏನ್ ಹೇಳ್ದೆ ನೀನು? ಸರ್ಗಳು ಮಾಡ್ತಾ ಇದ್ದಿದ್ದ ಅಲ್ಲೇ ಐತಪ್ಪ, ಅಲ್ಲೇ ಗೊತ್ತಾದ ಅವ್ರಿಗೆ ಅಲ್ಲೇ ವಿಡಿಯೋ. ಜೀವನ್, ಬಾಲರಾಜ್ಗೆ ಒಂದು ಹೆಸರು ಇಟ್ಟಿದೀವಿ, ಯಾವ್ದು? ಚಕ್ಕ ಅಂತ ಏಯ್ ಬಾಲ ಕರಿಯಲ್ಲ, ರೆಸ್ಪೆಕ್ಟ್ ಕೊಡ್ತೀನಿ, ಬಾಲರಾಜ್ ಅಂತಾನೆ ಕರಿತೀನಿ. ಹಿಂಗೆ ಒಂದ್ ನಿಮಿಷ ಏನ್ ಇಟ್ಟಿದ್ವಿ ಹೆಸರು ಬಾಲರಾಜ್ಗೆ? ಅದು ಫ್ರೆಂಡ್ಲಿ ಆಗಿ ಇಟ್ಟಿದ್ದು ಟಕ್ಲೋ ಅಂತ. ನಾನು ಇವ್ರಿಗೂ ಜಿರಳೆ ಅಂತ ಹೆಸರಿಕಿದ್ದೆ. ಅದು ಕಟ್ಟು ಅವನೇ ಎಡಿಟ್ ಮಾಡೋದು. ಹಾಕ್ಬೇಡ, ಪಕ್ಕ ಹಾಕ್ತೀನಿ. ಕಿತ್ತಾಡ್ರ ಹಂಗೆ ಇಬ್ರು ಕಿತ್ತಾಡ್ರ.
ಏಯ್ ಕಿತ್ತಾಡೋದು ಅಂದ್ರೆ ಹಂಗಲ್ಲ, ತಮಾಷೆ ಕಿತ್ತಾಡ್ಬೇಕು. ಈಗ ನೋಡಿ ಗೈಸ್ ಇಲ್ಲಿ ಬೆಕ್ಸಿದಕ್ಕೆ ಹೊಡಕ್ಕೆ ಬರ್ತದೆ. ಏಯ್ ನೋಡೋ, ಇದ್ ಮಾಡ್ಬಾರ್ದು ನೋಡಿ ಗೈಸ್. ನಮ್ಮ ಬಾಲರಾಜ್ ಅಂತೂ ಎಷ್ಟೋ 100 ವರ್ಷ ಇತಿಹಾಸ ಐತೆ ಅಲ್ಲಿ ಸ್ಕೂಲು ಅಂತ ಹೇಳ. ಸರಿ, ಯಾರ್ಯಾರು ಓದಿದ್ರು ಹೇಳು. 100 ವರ್ಷದಲ್ಲಿ ಒಬ್ಬೊಬ್ಬ ಇರು ಜೀವನ್ ಯಾರ್ಯಾರು ಓದಿದ್ರು? ಯಾರು ಓದಾರ ನಂಗೆ ಗೊತ್ತ, ಮತ್ತೆ ಓದಿದ್ರೆ ನಮ್ಗೆ ಗೊತ್ತೈತೆ ಯಾರು. ಗೈಸ್ ಅವಾಗ ನಾವು ಊಟ ಮಾಡಿ ಅಲ್ಲಿ ಊಟ ಹಾಕ್ಸ್ಕೊಂಬಂದು ಅಲ್ಲಿ ಊಟ ಮಾಡಿ ಗೈಸ್ ಏನು ಬಾಲರಾಜ್ ಏನ್ ಮಾಡ್ತಾ ಇದ್ರಿ? ಅಲ್ಲಿ ಊಟ ಮಾಡಿ ಇಲ್ಲಿ ತಟ್ಟೆ ತೊಳಿತಾ ಇದ್ರಿ. ಹಂಗೆ ತಟ್ಟೆಯಲ್ಲಿ ನಾವು ನೀರ್ ಹಿಡ್ಕೊಂಡ್ಬಿಟ್ಟು ಆ ಗಿಡಗಳಿಗೆಲ್ಲ ನೀರ್ ಹಾಕ್ತಾ ಇದ್ರಿ. ಹಂಗೆ ನಾವು ಎಲ್ರು ಒಂದು ಎಷ್ಟು ನಮ್ಮ ಎಲ್ಲಾರು ಮಾಡ್ತಾ ಇದ್ರು ಅದೇ ತರಾನೇ ಗಿಡಗಳೆಲ್ಲ ನಿನ್ ಮೇಲೆ ಹಣೆ ಕೇಳಿ ಎಲ್ಲಾರು ಮಾಡ್ತಾ ಇದ್ರು ಅಂದ್ಬಿಟ್ಟು ಎಲ್ರು ಇಲ್ಲ ಬಾಲರಾಜ್ ಮಾಡ್ತಾ ಇದ್ದ, ಒಳ್ಳೆ ಕೆಲಸ ಮಾಡ್ತಿದ್ದ. ನಾನು ಒಂದೇ ನಿನ್ ಮೇಲೆ ಪ್ರಾಮಿಸ್ ಮಾಡಿ ಹೇಳು, ನಿನ್ ಮೇಲೆ ಪ್ರಾಮಿಸ್ ಮಾಡಿ ಹೇಳು. ಯಾರು ಆಗ್ತಿದ್ರು ಗೊತ್ತಿರಲಿಲ್ಲ, ಮತ್ತೆ ಹಂಗೆ ಹೇಳ್ದೆ ನೀನ್ ಎಲ್ಲಾರು ಅಂದ್ಬಿಟ್ಟು. ಎಲ್ರು ಹಂಗೆ ಹೇಳ್ದೆ ಸುಮ್ನೆ ಹೇಳಿದ್ರೆ ರೆಕಾರ್ಡ್ ಆಗ್ತೈತಲ್ಲಿ ಪಕ್ಕ ಬೇರೆ ಕಲ್ತಿದ್ದಾನೆ. ನೋಡಿ ಗೈಸ್, ಸುಳ್ಳು ಹೇಳ್ತಾವ್ ನೋಡಿ ಗೈಸ್. ಸಂದೀಪ್ ನಾಲೆಲ್ಲ ವೇಸ್ಟ್ ಮಾಡ್ತಾ ಇದ್ನು. ಹೇಳು ಆಗ್ತೀನಿ ಹೇಳು. ನೀನೇ ಕೆಟ್ಟವನ ಆಮೇಲೆ ನಂದಾಗ್ಬಿಡು. ಇಲ್ಲಿ ಈ ಕಡೆ ಈ ಕಡೆ ಹೇಳು. ಏನ ಸಂದೀಪ್ ನಾಳೆಲ್ಲ ವೇಸ್ಟ್ ಮಾಡ್ತಾ ಇಲ್ಲ ಸಂದೀಪ್ನು ಒಳ್ಳೆ ಹುಡುಗ್ನು. ಅಲ್ಲಿ ಎಲ್ರು ನಾವು ತಟ್ಟೆ ಅಲ್ಲಿ ಊಟ ಮಾಡ್ತಾ ಇದ್ರಲ್ಲ ಇನ್ನು ಕುತ್ಕೊಂಡ್ಬಿಟ್ಟು, ಆಮೇಲೆ ಅಲ್ಲಿ ತಟ್ಟೆ ತೊಳೆದ್ಬಿಟ್ಟು ತಟ್ಟೆಯಲ್ಲಿ ನೀರ್ ಹಿಡ್ಕೊಂಡ್ಬಿಟ್ಟು ಆ ಗಿಡಕ್ಕೆಲ್ಲ ಇನ್ನ ಚಿಕ್ಕ ಬಿದ್ದು ಗಿಡಗಳು ತೋರ್ಸೋ ಗಿಡಗಳೆಲ್ಲ ಬರ್ತಾ ಇದೆ ಅಲ್ಲಿ ಗಿಡಕ್ಕೆಲ್ಲ ಯಾವ ಗಿಡಗಳು ಅಲ್ಲೇ ಮುಂದೆ ಇದೆಯಲ್ಲ, ಯಾವ ಗಿಡಗಳು ಕಡೆ ಮುಂದೆ ಗಿಡಗಳೆಲ್ಲ ಇದ್ವು, ಹೂವಿನ ಗಿಡಗಳು. ಅವಕ್ಕೆಲ್ಲ ನೀರ್ ಹಾಕ್ತಾ ಇದ್ದಿದ್ರಿ ನಾವೆಲ್ಲ. ಜೋರಾಗಿ ಹೇಳ್ಬೇಕು, ಕೇಳ್ಸಲ್ಲ. ನಾವೆಲ್ಲ ನೀರ್ ಹಾಕ್ತಾ ಇದ್ರಿ ಆ ಗಿಡಗಳಿಗೆಲ್ಲ. ಇವಾಗ ನೋಡಿ ಎಷ್ಟು ದೊಡ್ಡ ಬೆಳೆದಿದೆ ಗಿಡಗಳು. ಅಷ್ಟೇ ಮತ್ತೇನು ಇಷ್ಟೇನ ಹೇಳ್ತಾ ಇದ್ದೀನಿ ನೀನು? ಮತ್ತೇನ್ ಹೇಳ, ಅದೇ ಪದ್ಯ ಹೇಳ್ತಾ ಇದ್ದಲ್ಲ. ಸಿಂಗರ್ ಬಾಲರಾಜ್ ಸಿಂಗರ್ ಸಾಕು. ಯಾವ್ದು ಇದೇ ಕನ್ನಡಿಗರ ಮಾತೆ. ಹೇಳೋದು ಇವಾಗ. ನಾನು ಕನ್ನಡ ರಾಜ್ಯೋತ್ಸವಕ್ಕ ಒಂದು ಸಾಂಗ್ ಪ್ರಾಕ್ಟೀಸ್ ಮಾಡಿದ್ದೆ. ಸರಿ ಹೇಳು. ಸಾಂಗ್ ಪ್ರಾಕ್ಟೀಸ್ ಮಾಡಿದ್ದೆ, ಜೋರಾಗಿ ಹೇಳ್ಬೇಕು, ಕೇಳ್ಸಲ್ಲ. ಎಂ ಗೋವಿಂದಪ್ಪಯ್ಯ ಅವ್ರು ಬರ್ದಿರೋದು. ಅದು ತಾಯ ಬಾರ ಮಗವತವರ ಕನ್ನಡಿಗರ ಜೋರಾಗಿ ಹೇಳ್ಬೇಕು ಅಂದೆ ಯಾವಾಗ ನೀನು. ಸ್ವಲ್ಪ ಜೋರಾಗಿ ಪರವಾಗಿಲ್ಲ ಹೇಳ್ಬಲ್ಲ, ಯಾಕೆ ಇಲ್ಲೆಲ್ಲ ಹೇಳಿಲ್ವಾ ನೀನು? ನೋಡಿ ಗೈಸ್ ಸಂಕೋಚ ಪಡ್ತಾವನೆ. ಸರ್ ನೋಡಿ, ಸರ್ NCP ಸರ್ ನೋಡಿ ಸರ್ ನೋಡಿ, ಜೋರಾಗಿ ಹೇಳ್ಬೇಕು ಬಲ್ಲ. ಸ್ಟಾರ್ಟಿಂಗ್ ಹೇಳ್ತೀನಿ, ಫಸ್ಟ್ ಇಂದ ಹೇಳು. ನಾನು ಇಲ್ಲಿ ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಸಾಂಗ್ ಪ್ರಾಕ್ಟೀಸ್ ಮಾಡಿದ್ದೆ. ನಮ್ಮ 10th ಅಲ್ಲಿ ಇರೋದು ಪದ್ಯನೇ ಮಾಡಿದ್ದೆ. ಯಾವ್ದನ್ ಬರ್ದವ್ರೆ ಸಾಂಗ್ ಹಾಡಾಡ್ತೀನಿ ನೋಡಿ ನಾನು. ತಾಯೆ ಬಾರ ಭಗವತವರ ಕನ್ನಡಿಗರ ಮಾತೆ, ಅರಸುತ್ತಾಯೆ ಸುತರ ತಾಯೆ ನಮ್ಮ ಜನ್ಮದಾತೆ, ನಮ್ಮ ನೆತ್ತರನದ ಕಾಣುವ ಕರೆ ಇಲ್ದೆಮ್ಮ ನಾಳ್ವೆ ನೀವೇ ಕಣ ನನ್ನ. ಹಂಸಲೇಖ ಕೂಡ ಬರಲ್ಲ. ಅಲ್ಲ ಜೀವನ್ ಗೊಣಕಂತವನೆ, ನಮ್ಗೇನ್ ಅರ್ಥ ಆಗುತ್ತೆ ಹೇಳಿ. ಅದೊಂದು ಸಾಂಗ್ ಸಂದೀಪ್, ಅದು ಹೇಳ. ಅದು ಗೊತ್ತಿಲ್ಲ ಅಷ್ಟೇ, ನಂಗೂ ಗೊತ್ತಿಲ್ಲ ನಿಂಗೂ ಗೊತ್ತಿಲ್ಲ ಸಾಂಗ್ ಅದು ಅಷ್ಟೇ. ಹೇಳು ಅಷ್ಟೇ ಗೊತ್ತಿಲ್ಲ, ಮರ್ತ ಹೋಗ್ಬಿಡ್ತು. ನೋಡಿ ಸರ್, ನೀವ್ ಹೇಳ್ಕೊಡಿದೆಲ್ಲ ಮರ್ತೋಗಿದ್ದಾನೆ ಸರ್ ಇವನು. ನೋಡಿ ಆಯ್ತು, ನೀನು ಒಂದ್ ಕನ್ನಡದ ಯಾವ್ದೋ ಚಾಪ್ಟರ್ ಹೇಳು ನೋಡೋಣ. ಯಾವ್ದು ಕನ್ನಡ ಸಬ್ಜೆಕ್ಟ್? ನನ್ಗೆಲ್ಲ ಮರ್ತೋಗಿದ್ದೀನಪ್ಪ. ನಾನು ಒಪ್ಕೊಂಡಿದ್ದೆ, ನಾನು ಮರ್ತೋಗಿದ್ದೀನಿ ಗಾಯ್ಸ್. ನಾನು ಸ್ಟೂಡೆಂಟ್ ಅಲ್ಲ, ನೀ ಸ್ಟೂಡೆಂಟ್ ಅಲ್ಲ ನೀನು. ನೀವು ಸ್ಟೂಡೆಂಟ್ ನೀವು ಸ್ಟೂಡೆಂಟ್ ಮತ್ತೆ ನಮ್ ಪರಿಚಯ ಆಗಿದ್ದು, ನಾವೆಲ್ಲ ಫ್ರೆಂಡ್ ಆಗಿದ್ದು. ನಾನು ಸ್ಟೂಡೆಂಟ್ಸ್, ನೀವು ಸ್ಟೂಡೆಂಟ್ಸ್. ಅದೇ ನಂಬರ್ 1 ಓದ್ತಾ ಇದ್ದಪ್ಪ ನೀವೆಲ್ಲ. ಯಾರು ಇಲ್ಲ, ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ರು ಒಟ್ಟಿಗೆ. ಟೀಚರ್ಸ್ ಹತ್ರ ಎಲ್ಲರ ಹತ್ರ ಚೆನ್ನಾಗಿದ್ದು ಇವನೇ. ಆಮೇಲೆ ಇನ್ನೊಂದು ವರ್ಷನೂ ಎಕ್ಸಾಮ್ ಅಲ್ಲಿ ಟಾಪ್ ಬರ್ತಾ ಇದ್ದಿದ್ದು ಇವನೇ. ಯಾವ್ದಿಲ್ಲ ಗೈಸ್, ಯಾರು ನಮ್ ಟಾಪರ್ಸ್ ನೋಡ್ತಾ ಇದೀರಾ, ಏಟ್ ಮಾಡಿ ಇವನ್ನ. ಏನಿಲ್ಲ ಗೈಸ್, ನಾನು ಆವರೇಜ್ ಆಗಿದ್ದೆ ಅಷ್ಟೇ. ಎಲ್ರ ತರ ನಾನು ಅಷ್ಟೇ ಓದ್ತಾ ಇದ್ದಿದ್ದು. ಆವರೇಜ್ ಎಲ್ಲ ಇದ್ದೆ ನಾನು ಅಷ್ಟೇ. ಟಾಪ್ ಅಲ್ಲಿ ಏನೋ ಅದೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ ನಾನು. ಇದೆಲ್ಲ ಕಟ್ಟು ಇದೆಲ್ಲ ಕಟ್ಟಿದ್ದು. ಏನ್ ಬಲ ಸಮಾಚಾರ ಗೈಸ್? ಅವಾಗಿಂದ ನಾವು ಮಾತಾಡ್ತಾ ಇದೀವಿ. ಈ ಹುಡುಗ ಬಂದು ನೋಡ್ತಾ ಇದ್ದಾನೆ ನೋಡಿ, ಓಡ್ತಾನೆ ಗೈಸ್, ಓಡ್ಬಿಟ್ಟ. ಏನ್ ಗೈಸ್, ನಮ್ ಬಾಲರಾಜ್ ಮುಖ ನೋಡ್ಕೊಂಬಿಡಿ ಲಾಸ್ಟ್ ಆಗಿ. ಅಲ್ಲ ಲಾಸ್ಟ್ ಅಲ್ಲ, ಯಾವಾಗ್ಲೂ ತೋರಿಸ್ತೀನಿ. ಈಗ ಬಂದಾಗೆಲ್ಲ ಸೇರ್ದಾಗೆಲ್ಲ ನೋಡಿ. ಇವತ್ತಂತ ಡಿಫ್ರೆಂಟ್ ಆಗಿ ಇವತ್ತು ಮಾತ್ರ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ದೇನೆ. ಯಾವ್ದಿಲ್ಲ ಗೈಸ್, ನಾ ಪ್ರತಿದಿನ ಹೆಂಗಿರ್ತೀನಿ ಹಂಗೆ ಇವತ್ತು ಕಟ್ಬಿಡು. ಕಟ್ಟು. ಏನ್ ಜೀವನ್? ಆಯ್ತು, ನಿಮ್ಗೆ ಇಷ್ಟ. ಎಲ್ರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಅಲ್ಲ, ಸಬ್ಸ್ಕ್ರೈಬ್ ಅಂತ ಹೇಳಿದ್ರು. ಸಬ್ಸ್ಕ್ರೈಬ್ ಗೈಸ್, ಸಬ್ಸ್ಕ್ರೈಬ್ ಅಂತ ಹೇಳ್ತಾನೆ.
ಅದು ಸಬ್ಸ್ಕ್ರೈಬ್ ಹೇಳು. ಸಬ್ಸ್ಕ್ರೈಬ್ ಇದು ಹಾಕ್ಬೇಡ. ಇದೊಂದು ಮಜಾ ಐತಿ ಇದ್ರಾಗ. ಇದೇ ಹಾಕ್ತೀನಿ ಏನ್ ಜೋನ್ ಏನ್ ಬಲ ಇಲ್ಲ ಕನ್ನಡಾಗಿ ಮಾತಾಡು ಅದನ್ನೇ. ಸಬ್ಸ್ಕ್ರೈಬ್ ಅಂತ ಅವ್ರಿಗೆ ಹೇಳಿದ್ದೀನಿ, ಅವ್ರಿಗೆ ಗೊತ್ತಾನೆ. ಸಬ್ಸಾರ್ ಅಲ್ಲಾರು ಸಬ್ಸ್ಕ್ರೈಬ್. ಸಬ್ಸಾರ್ ಏನು ಗೈಸ್ ಓಕೆ ಸಿಗೋಣ ಎಲ್ಲ ಬಾಯ್ ಮಾಡು ಅದನ್ ಬಾಯ್ ಟಾಟಾ ಗುಡ್ ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ನಮ್ಮ ಮಾಡಿ. ಹುಡುಗ ವಾಯ್ ಮಾಡ್ತಾವನೆ. ಬಾಯ್ ಮಾಡೋ ಗೈಸ್ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಖಂಡಿತ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ಸಿಗೋಣ. ಓಕೆ ಗೈಸ್.